ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಚಂದು ವ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಈ ವಿಡಿಯೋದಲ್ಲಿ ಅಂತಂದರೆ ಕೃಷ್ಣ ಜನ್ಮಾಷ್ಟಮಿಗೆ ಚಿಕ್ಕ ಮಕ್ಕಳು ಮನೇಲಿದ್ದರೆ ಅವರಿಗೆ ರೆಡಿ ಮಾಡಬೇಕು ಅಂತ ಇಷ್ಟ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಮನೇಲೇ ಕಿರೀಟನ ಹೇಗೆ ಮಾಡ್ಕೊಳ್ಳೋದು ಮತ್ತು ತೋಳ್ಬಂದಿ ಸೊಂಟದ ಪಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಇದನ್ನು ನಾನು ಮಾಡಿ ಆಲ್ಮೋಸ್ಟ್ 6 ಇಯರ್ಸ್ ಆಗ್ತಾಯಿದೆ. 2019 ಮಾಡ್ಕೊಂಡಿದ್ದಂಥದ್ದು. ನನ್ನ ಮಗಳು ಚಿಕ್ಕವಳಿದ್ದಾಗ ಅವಳಿಗೆ ಹಾಕ್ಲಿಕ್ಕೆ ಅಂತ ಮಾಡ್ಕೊಂಡಿದ್ದು. ಸೊ ಒಂದು ಸಲ ನಾವು ಮಾಡಿಟ್ಕೊಂಡ್ರೆ ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ. ನಾವು ಪ್ರತಿ ವರ್ಷ ಕೂಡ ಹಾಕೊಬೋದು. ಇವನ್ ಸ್ಕೂಲಲ್ಲಿ ಈವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ, ಆ ಟೈಮಲ್ಲಿ ಕೂಡ ಹಾಕಿ ಕಳಿಸ್ಬೋದು. ಸೊ ಅದು ಹೇಗೆ ಮಾಡ್ಕೊಂಡೆ ಅಂತೇಳಿ ನಿಮಗೆ ಇಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ. ನಿಮಗೆ ಏನಾದರೂ ಬೇಕು ಮಾಡಿದ್ದು ಹೇಗೆ ಅಂತ ನೋಡಿಸ್ಕೊಡಿ ಅಂತಂದರೆ ಕೂಡ ನಾನು ನಿಮಗೆ ನೋಡಿಸ್ಕೊಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಮೇಕಿಂಗ್ ವಿಡಿಯೋ ಏನಾದರೂ ಬೇಕಂದರೆ ಕಮೆಂಟ್ ಹಾಕಿರಿ, ನಾನು ನಿಮಗೆ ಅದನ್ನು ಕೂಡ ನೋಡಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ನಾನಿಲ್ಲಿ ಕುಂದನ್ನು, ಬೀಡ್ಸ್ ಮತ್ತು ಬೀಡ್ಸ್ ಚೈನ್ ಬರುತ್ತಲ್ಲ ಅದರಲ್ಲಿ, ಮತ್ತು ಚಮಕಿನಲ್ಲಿ ಮಣಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಗೆ ಕಾರ್ಡ್ಬೋರ್ಡ್ ಶೀಟ್ ಬರುತ್ತೆ ನೋಡಿ, ಅಂದರೆ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ಕೊಳ್ಳಿಕ್ಕೆ 3x4 ಶೀಟ್ಸ್ ಕೂಡ ಬರುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಮಾಡ್ಬೋದು. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ತೋಳ್ಬಂದಿ ಆಗಿರ್ಬೋದು, ಹಾಗೆ ಸೊಂಟದ ಪಟ್ಟಿ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಚಮ್ಕೀಸು ಬೀಡ್ಸ್ನೆಲ್ಲ ಅಂಟಿಸ್ಕೊಂಡು ನೀವು ಮಾಡ್ಕೋಬೋದು. ನಿಮಗೆ 3x4 ಕಾರ್ಡ್ಬೋರ್ಡ್ ಶೀಟ್ ಅವೈಲಬಲ್ ಇಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಚಾರ್ಟ್ಸ್ ಬರುತ್ತಲ್ಲ ಅದರನ್ನೇ ಒಂದು ಸ್ವಲ್ಪ ಗಟ್ಟಿ ಇರೋದು ಫ್ಯಾಬ್ರಿಕ್ ಅದು ತೊಗೊಂಡು ನಾನು ಅಂಟಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬ್ಲೌಸ್ ಪೀಸಸ್ದು ಗ್ರೀನ್ ಕಲರ್ದು ಅಂಟಿಸ್ಕೊಂಡು ಅದ್ರ ಮೇಲೆ ನಾನು ಡಿಸೈನ್ನ ಮಾಡ್ಕೊಂಡಿರೋ ಅಂಥದ್ದು. ನಿಮಗೆ ಮನೇಲಿ ಕೂಡ ಬ್ಲೌಸ್ ಪೀಸಸ್ ಇರುತ್ತಲ್ವ, ಶೈನಿಂಗ್ ಇರೋದನ್ನು ಚೂಸ್ ಮಾಡ್ಕೊಳ್ಳಿ. ಅದನ್ನು ಅಂಟಿಸ್ಕೊಂಡು ಮಾಡ್ಕೋಬೋದು. ಯೆಲ್ಲೋ ಕಲರ್ದಾದರೂ ಮಾಡ್ಕೋಬೋದು, ಬ್ಲೂ ಕಲರ್ದಾದರೂ ಮಾಡ್ಕೋಬೋದು. ನಾನಿಲ್ಲಿ ಗ್ರೀನ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಸೆಟ್ನ ನಾನು ಮಾಡಿಟ್ಕೊಂಡು ಆಲ್ಮೋಸ್ಟು 6 ಇಯರ್ಸ್ ಆಗ್ತಾಯಿದೆ. ಇದು 2 ಇಯರ್ಸ್ ಇದ್ದಾಗ ಅವಳಿಗೆ ಹಾಕಿರೋ ಅಂಥದ್ದು. ಹಾಗೆ ಇದನ್ನು ನಾನು ಅವಳಿಗೆ 4 ಇಯರ್ಸ್ ಇದ್ದಾಗ ಹಾಕಿರೋ ಅಂಥದ್ದು. ಒಂದು ಸಲ ಮಾಡಿಟ್ಕೊಂಡ್ರೆ ಮಕ್ಳಿಗೆ ಸ್ಕೂಲಲ್ಲಿ ಈವೆಂಟ್ಸ್ ಇದ್ದಾಗ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊತಿರ್ಬೋದು. ನಿಮಗೆ ಈ ಒಂದು ಕಾನ್ಸೆಪ್ಟ್ ಆ್ಯಂಡ್ ಐಡಿಯಾ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಒಂದು ಕಾನ್ಸೆಪ್ಟ್ ಇಷ್ಟ ಆಯಿತಾ, ಹಾಗೆ ಹೆಲ್ಪ್ ಆಯಿತಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್.